ಹೌದು, ಅದ್ ಸರಿ. ಇವನು ಏನ್ ಬೆಳೆಸಿದ್ದು? ತುಪ್ಪ. ಇದಂತೂ ನಕಲಿ. ನೀನು ನಮ್ಮ ರಾಜ್ಯದಲ್ಲಿ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ಯಾ? ಮಹಾಮಂತ್ರಿಗಳೇ, ಈತ ಯಾವಾಗ್ಲೂ ನಮ್ಗೆ ಬೆರಕೆ ವಸ್ತುಗಳನ್ನೇ ಮಾರಾಟ ಮಾಡ್ತಾರೆ. ನನಗೀಗ ಗೊತ್ತಾಯ್ತು, ಇವನ್ ಮಾರುವಂತ ಬೆರಕೆ ತುಪ್ಪನ ತಿಂದೆ ನಾನು ಕಾಯಿಲೆ ಬಿದ್ದಿದ್ದು. ನಾನು ಕೂಡ, ನನ್ನ ಪರಿವಾರ ಕೂಡ. ಉಡಂಕ, ನೀನು ನಕಲಿ ತುಪ್ಪನ ಮಾರಿ ದೊಡ್ಡ ಅಪರಾಧ ಮಾಡ್ತಾ ಇದ್ಯಾ. ನಿನಗೆ ಇದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಾನು ನಿನಗೆ ನಮ್ಮ ನ್ಯಾಯಾಲಯದ ಪ್ರಕಾರ 3 ಶಿಕ್ಷೆಗಳನ್ನ ವಿಧಿಸ್ತಾ ಇದ್ದೀನಿ. ನಿನಗೆ ಖಂಡಿತ ಶಿಕ್ಷೆ ಹಾಗೆ ಆಗುತ್ತೆ. ಏನೋ 3 ಶಿಕ್ಷೆಗಳ? ನನ್ನ ಕ್ಷಮಿಸ್ಬಿಡಿ ಮಹಾಮಂತ್ರಿಗಳೇ, ನಾನು ಕೇಳ್ಪಟ್ಟಿದ್ದೆ ನಿಮ್ಮ ನ್ಯಾಯ ಯಾವತ್ತೂ ತಪ್ಪಾಗಿರಲ್ಲ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ದುಡ್ಡಿನ ಮೇಲಾಣೆ. ನೀವೇ ಹೇಳಿ, ಇದು ಸರಿನಾ? ಒಂದು ತಪ್ಪಿಗೆ 3 ಶಿಕ್ಷೆನಾ? ಇದೆಂತ ನ್ಯಾಯ ಮಹಾಮಂತ್ರಿಗಳೇ? ಸರಿ, ನಿನಗಂತೂ ಶಿಕ್ಷೆ ಹಾಗೆ ಆಗುತ್ತೆ. ನೀನು ಇಷ್ಟೊಂದು ಸುಳ್ಳು ಹೇಳಿರೋದಕ್ಕೆ ನಿನಗೆ 3 ಶಿಕ್ಷೆಗಳಲ್ಲಿ 1 ಶಿಕ್ಷೆನ ಆಯ್ಕೆ ಮಾಡೋದಿಕ್ಕೆ ಅವಕಾಶ ಇದೆ. ಅದ್ಯಾವುದೋ 3 ಶಿಕ್ಷೆ? ಮೊದಲನೇ ಶಿಕ್ಷೆ ಏನು ಅಂದ್ರೆ, ನೀನು ನಿನ್ನ ಹತ್ರ ಇರೋ ಎಲ್ಲಾ ನಕಲಿ ತುಪ್ಪನ ನೀನು ಕುಡಿಬೇಕು. 2ನೇ ಶಿಕ್ಷೆ 100 ಚಾಟಿ ಏಟ್ ತಿನ್ಬೇಕು. ಮತ್ತೆ ಅದೂ ಆಗ್ಲಿಲ್ಲ ಅಂದ್ರೆ ನೀನು 1,000 ನಾಣ್ಯಗಳನ್ನ ನೀನು ಯಾರಿಗೆಲ್ಲ ಮೋಸ ಮಾಡಿದ್ಯೋ ಅವ್ರಿಗೆಲ್ಲ ಕೊಡ್ಬೇಕಾಗತ್ತೆ. ನೀನ್ ಮಾರಿರೋ ನಕಲಿ ತುಪ್ಪದಿಂದ ಇವ್ರ ಆರೋಗ್ಯ ಎಲ್ಲ ಹಾಳಾಗಿದೆ. ಯಾವ ಶಿಕ್ಷೆನ ಸ್ವೀಕಾರ ಮಾಡ್ತೀಯಾ? ಚಾಟಿ ಏಟ್ ತಿನ್ನೋದು ಉಡಂಕನ್ ಕೈಲಿ ಸಾಧ್ಯನೇ ಇರ್ಲಿಲ್ಲ. 1,000 ನಾಣ್ಯ ಕೊಡೋದು ಆ ಜಿಪುಣ ಉಡಂಕನ್ಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ಒಂದ್ ನಿರ್ಧಾರ ತಗೊಂಡ. ತುಪ್ಪ ತಿನ್ನೋದೇ ಸುಲಭವಾದ ಕೆಲ್ಸ ಅಂತ. ಶಿಕ್ಷೆಯನ್ನ ಶುರು ಮಾಡು. ಒಂದು ಡಬ್ಬ ತುಪ್ಪ ತಿಂದ್ಮೇಲೆ ಉಡಂಕನ ಆರೋಗ್ಯ ತುಂಬಾನೇ ಕೆಡ್ತು. ಯಾಕೆ ನಿಲ್ಲಿಸ್ಬಿಟ್ಟೆ? ಉಡಂಕ ಬೇರೆ ಡಬ್ಬದಿಂದ ಅರ್ಧ ತುಪ್ಪ ತಿಂದ್ಮೇಲೆ ಆಗ ಅವನು ಆಗಲ್ಲ ಅಂತ ಎಲ್ರೂ ಮುಂದೆ ಒಪ್ಕೊಂಡ್ಬಿಟ್ಟ. ಮಹಾಮಂತ್ರಿಗಳೇ, ನನ್ನ ಕೈಲಾಗ್ತಿಲ್ಲ. ಬೇಕಿದ್ರೆ ನೀವು ನಿಮ್ ಕೈಯಾರೆ ಚಾಟಿ ಏಟ್ ಕೊಟ್ಬಿಡಿ. ನನ್ನ ದುಡ್ಡಿನ ಮೇಲಾಣೆ. ಸರಿ, ನಿನ್ ಇಚ್ಛೆಯಂತೆ ಆಗ್ಲಿ. ಸೈನಿಕರೇ, ಇವನನ್ನ ಕರ್ಕೊಂಡು ಹೋಗಿ 100 ಚಾಟಿ ಏಟ್ ಕೊಡಿ. ಉಡಂಕ 100 ಚಾಟಿ ಏಟ್ಗೆ ಒಪ್ಕೊಂಡ್ಬಿಟ್ಟ. ಆದ್ರೆ ಉಡಂಕನ್ಗೆ ತುಂಬಾ ಸೋಂಬೇರಿತನ ಇತ್ತು. ಅದ್ರಿಂದ ಅವನ್ ಕೈಲಿ ಆಗ್ತಾ ಇರ್ಲಿಲ್ಲ. If you like this video, subscribe to our channel Murthy Media.